ಎಡ ಬಲ ಎಡ ಎಡ ಬಲ ಎಡ ಎಡ ಬಲ ಎಡ ಇಲ್ಲ ಬಂದ ಇದು ನಿಮ್ದು ಯಾವತ್ತು ಮೈದಾನದಂಗ? ಹೌದು, ನಾಡಿದ್ದಿಲ್ಲ. ಚಟಿ ಕಂಡೆ 15ಕ್ಕ ಅಲ್ವಾ? ಯಾರ ಬೀಟಿ ನಾಯಕರು ಬೆಳ್ಸ್ಕೊ ಬರ್ತಿದ್ರ ಎಂತದ ಅಲ್ಲ ಮತ್ತೆ ಇದು ಎಲ್ಲ ಮರೆಯ ಇದೆಲ್ಲ ಅದು ಅರಮನೆ ಅಲ್ಲ, ಚಿಕ್ಕದಾಗಿರುವಾಗ ನನ್ನ ಅಂತಃಪುರಕ್ಕೆ ಬರುವಂತಹ ಸಂದರ್ಭ ಆಗ ಬರ್ತಾ ಇದ್ರು ಅಂತ ಹೇಳಿ ತೊಂದ್ರೆ ಇಲ್ಲ. ಬಂದ ನನ್ನೊಂದಲ್ಲಿ ಇಡ್ಲಿ ಅಂತ ಶಿವಪೂಜೆಯ ತನ್ಮಧ್ಯೆ ಕರಡಿ ಬಿಟ್ಟ ಹಾಗೆ. ಯಾರು ನಾನ್ ಕರಡಿಯಾ? ಮತ್ತೇನು ಇವ್ರೆ ಅಂತ ಕರಡಿ ಆಡ್ಸೋರ? ಅಲ್ಲ, ಕರಡಿ ಆಡ್ಸೋದು. ಮಾತಾಡಬಾರ್ದು ಅಂತ ನಿತ್ಕೋಲ್ ಬದಿಯಲ್ಲಿ ಎಂತ ಆಯ್ತು ಮಾತಾಡ? ನಿತ್ಕೋಲ್, ಮಾತಾಡುಕಿಲ್ಲ. ನಿತ್ಕೋ, ಕೈ ಕಟ್ಟು, ಬಾಯಿ ಮುಚ್ಚು. ಒಂದು ಮಾತನಾಡಿದ್ರೆ ಜಾಗ್ರತೆ. ಬಾಯಿ ಮುಚ್ಚಿ ಮುಚ್ಚು ಬಾಯಿ, ಉಸಿರು ಬಿಡ್ಲಿಕ್ಕಿಲ್ಲ. ಮುಚ್ಚು. ಈಗ ಹೇಗೆ ಮಾತಾಡ್ತಾನೆ ಮಾತಾಡಿ ಬಾವ. ವಿಚಾರ ಬೇರೇನಲ್ಲ, ಎಂತದ್ದು ಮಾಡುವುದು ನೋಡಿದ್ರೆ ಏನಾಯ್ತು ಅವನಿಗೀಗ? ಒಳ್ಳೆ ಕಾಯ್ಕಳ ಮಾಡ್ದ ಹಾಗುಂಟು. ಹೌದಪ್ಪ, ಈ ರೀತಿ ವರ್ತನೆ ಯಾಕೋ? ಅವನದ್ದು ಮರದ ಬಾಯಿ ಆಗಿದ್ರೆ ಒಡೆದ ಹಾಳಿ ಹೋಗ್ತಿತ್ತು. ಓಹೋ, ಈ ಚರ್ಮದ ಬಾಯಿ ಅಲ್ಲ, ಹಾಗಾಗಿ ಉಳ್ಕೊಂಡಿದೆ. ನೀವು ಒಂದು ಗಳಿಗೆ ಮಾತಾಡದೆ ಇರುವುದಿಲ್ಲ. ಹೌದಾ? ಇದ್ದಂತಾದ್ರೆ ಮಾತನಾಡದೆ ಇದ್ರೆ ಇವ್ನು ಸತ್ತೇ ಹೋಗ್ತಾನೆ. ಬೇಡ ಬೇಡ, ನಮ್ಮ ಅರಮನೆಯಲ್ಲಿ ಆಗೋದು ಬೇಡ. ಕೈ ತೆಗಿ, ಕೈ ತೆಗಿ. ಇದು ನಿನ್ನ ಎಲ್ಲಿ ಹಿಡ್ಕಂದೆ? ನಿನಗೆ ಎಲ್ಲಿ ಅನುಕೂಲ ಅನ್ನಿಸ್ತದೋ ಅಲ್ಲಿ ಇಟ್ಕೋ. ಬೇಡ ಬಿಡಿ, ನೀವು ಮುಂದುವರ್ಸಿ. ಬಾವ, ಓ, ಆವಾಗ ನೀವು ನೋಡ್ಲಿಕ್ಕೆ ಆಗಿದ್ರಿ. ಏನು ಚಂದ ಬಾವ ಆವಾಗ. ಮಿತ್ರ ನೋಡಿದ್ಯಾ? ಆವಾಗ ನಾನ್ ನೋಡ್ಲಿಕ್ಕೆ ಹಾಗಿದ್ದೆ, ಇಷ್ಟು ಚಡ್ಡಿ ಹಾಕೊಂಡು ಅರಮನೆಯಲ್ಲಿ ತಿರ್ಗಾಡ್ತಾ ಇದ್ದೆ. ಅವಳಿ ಹಾಗಿತ್ಲಾ ಮಿತ್ರ? ಅವಳನ್ನ ಹೀಗೆ ಅಂತ ಸೌಂದರ್ಯ. ಹಾ. ಚಿಕ್ಕ ಪ್ರಾಯದಲ್ಲಿ ಇರ್ಬೇಕಾದ್ರೆ ಅವಳ ಸೌಂದರ್ಯ ನೋಡ್ಬೇಕಿತ್ತು. ಎಂತದ್ದ ಹೀಗೆ ಅಂತ ಮನುಷ್ಯರ ಕಾಮ್ದಾನ ಅಲ್ಲ. ಆಗಲ್ಲ, ಅವಾಗ ದುಪ್ಪಟ್ಟಿತ್ತು ಅಂತ. ಮಾತಾಡಿದ್ರೆ ಜಾಗ್ರತೆ. ಆಗಲ್ಲ, ಚಿಕ್ಕ ಪ್ರಾಯದಲ್ಲಿ ಇರ್ಬೇಕಾದ್ರೆ ಎಂತಹ ಸೌಂದರ್ಯವತಿ. ಎಂತದ್ದ ಹೇಳುದಾ ಕೇಂದ್ರಿಯ? ಹೇಳ. ಚಿಕ್ಕ ಪ್ರಾಯದಲ್ಲಿ ಇರ್ಬೇಕಾದ್ರೆ ಇವಳ ಸೌಂದರ್ಯ ನೋಡ್ಬೇಕಿತ್ತು. ಎಂತದ್ದು? ಮೂಗಂಗಿ ಇಷ್ಟಿಷ್ಟು ಕೊಂಡಿ ಮೂಗಿಂದ ಬಾಯಿಗೆ, ಬಾಯಿಂದ ಮೂಗಿಗೆ ಸುರ್ಕೋ 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 ಸುರ್ಕೋ. ಆ ಶಬ್ದ ಕೇಳ್ರೆ ಮದಿ ಮನೆಯಂಗ ಹಳೆಯರ್ ಪಾಯಸ ತಿಂತೀವಿ. ಆ ಶಬ್ದ ಮರ ಪ್ರಥಮ ಭೇಟಿಗೆ ವಾಂತ್ಯ. ಎಂತ ಆಯ್ತು ನಿಂಗೆ? ಆ ಚಿಕ್ಕ ಪ್ರಾಯದಲ್ಲಿ ಎಲ್ಲರೂ ಹಾಗೆ ಇರುವುದಕ್ಕ? ತಿಳುವಳಿಕೆ ಇರುವುದಿಲ್ಲ. ನೀನು ಹಾಗೆ ಇದ್ದೀಯ ಅವಾಗ. ಚಿಕ್ಕ ಪ್ರಾಯದಲ್ಲಿ ಅದು ಮತ್ತೆ ಹೇಳುವುದ ಇಲ್ಲಿ ಬಂದು? ಬಾವ, ಹಾ. ಆವಾಗ ನೋಡಿದ್ರೆ ನೀವು ಒಳ್ಳೆ ಬತ್ತಿ ಬತ್ತಿ ಓದ್ಬತ್ತಿ ಆಗಿದ್ರಿ. ಈಗ ಹಾಗಲ್ವೇ ಅಲ್ಲ, ನೀರಿಗೆ ಹಾಕಿದ ಕಡಲೆ ಹಾಗೆ ಹೀಗೆ ಇಷ್ಟು ದಪ್ಪ ಆಗಿದ್ದೀರಾ. ಮಿತ್ರ, ನಾನು ಆವಾಗ ಬತ್ತಿ ಬತ್ತಿ ಊದುವತ್ತಿ ಅಂತ, ಈಗ ಕಡಲೆ ಹಾಕಿ ಇಟ್ಟಾಗುಂಟಂತ. ಅವಳೆ ಹಾಗಿದ್ಲಾ? ಮಿತ್ರ, ಚಿಕ್ಕ ಪ್ರಾಯದಲ್ಲಿ ಒಳ್ಳೆ ಹೂ ತರ ಇದ್ಲು ಮರಯ್ಯ. ಹಾ. ಈಗ ಕಂಡಿಯ ಹೂಕೋಸ್ತರ ಆಗ್ಬಿಟ್ಟಿದ್ದಾಳೆ. ಕಾಫಿಯಲ್ಲಿ ಆದ್ರೆ ನಿನಗಂತ ಬೇರೆ ಶಬ್ದವೇ ಸಿಗುವುದಿಲ್ವಾ? ಹೂಕೋಸು ಒಳ್ಳೇದೇ ಮರತಿ, ಹಾಳಾದಷ್ಟ. ಯಾರು ಹೇಳಿದ್ದದ್ದು ಹಾಳಾಗಿದೆ ಅಂತ? ಅಲ್ಲ ಮತ್ತೆ ಹೂಕೋಸು ಎಂತ ಈಗ ಹಾಗೆ ಅಂತ ಕೇಳುದು ಮತ್ತೆ? ಸ್ವಲ್ಪ ಒಳ್ಳೆಯ ಶಬ್ದ ಶಕ್ತಿ ಅಲ್ವೇನಾ? ಹೂಕೋಸ್ ಹಾಳೆ ಆಗಿ ಹೋಗ್ತದ? ಅಲ್ಲ ಅವನಿಗೆ ನೀನ್ ಎಂತ ಕೇಳುದು? ಅಧಿಕ ಪ್ರಸಂಗ ಅಂತ ಮತ್ತೆ ಏನಾಯ್ತು ಕೇಳಿದ್ರು? ಅವರು ಚಡ್ಡಿ ಹಾಕ್ತಿರ್ ಬಿಡ್ತಾರೆ ನಿನಗೆ. ಅದಲ್ಲ, ಚಿಕ್ಕ ಪ್ರಾಯದಲ್ಲಿ ಇರ್ಬೇಕಾದ್ರೆ ಹಾಗೆ ಹೇಳು. ಬಾವ, ನೀವು ಹಾಗೆಲ್ಲ ಕೆಲಸ ಕಾರ್ಯ ಇಲ್ಲದೆ ತಿರುಗಾಟ ಮಾಡುವವರಲ್ಲ. ಇಲ್ಲಪ್ಪ, ಅದ್ರಲ್ಲಿಯೂ ಈ ದಿನ ನೇರ ಮಾರ್ಗವನ್ನು ಹಿಡಿದು ಬಂದಿದ್ದೀರಲ್ವಾ? ಅಂದ್ರೆ ಇಷ್ಟ ದಿನ ಅಡ್ಡ ಮಾರ್ಗದಲ್ಲಿ ಹೋಗ್ತಿದ್ದೆ ಅಂತ ಹೇಳಿ. ಗೊತ್ತಿಲ್ಲ, ಗೊತ್ತಿದ್ರೆ ಜೊತೆಯಲ್ಲಿರುವುದು ಅವನೇ ಅಲ್ವಾ? ಅವನಿಗೆ ಗೊತ್ತಿರ್ಬೇಕು. ಇಲ್ಲಪ್ಪ, ನಾವು ಊರಂಗಿ ತಿರುಗಾಟಕ್ಕೆ ಎಲ್ಲೂ ಅಡ್ಡ ಮಾರ್ಗ ಹಿಡಿಯುವುದಿಲ್ಲ. ಹೌದಾ? ಆ ಘಟ್ಟಕ್ಕೆ ಹೋಯ್ಕವ್ರು ಒಂದು 6-7 ಸುದ್ದಿ ಹಿಂಗ್ ಆಗ್ಬಿಟ್ಟಿತ್ತು. ಓ, ಅಲ್ಲಿ ಹೋದ್ಮೇಲೆ ಅಡ್ಡದಾರಿ ಹಿಡಿಯುವುದಾ? ಹೌದೌದು.